ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಗಂಡನು ಪತ್ತೆ, ಇತ್ತ ಮನೀಶ್ ಹುಡುಕಾಟದಲ್ಲಿ ನೆಟ್ಟಿಗರು. ಏನಿದು ಪವಿತ್ರ ಗೌಡ ಬಗ್ಗೆ ಇಷ್ಟೆಲ್ಲ ಚರ್ಚೆ ಅಂತ ನಿಮಗೆ ಅನಿಸ್ತಾ ಇರಬಹುದು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಆರೋಪಿ ಸ್ಥಾನದಲ್ಲಿದ್ದ ಪವಿತ್ರ ಗೌಡ ಬರೋಬ್ಬರಿ 7 ತಿಂಗಳ ಬಳಿಕ ಸೆರೆವಾಸದಿಂದ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ. ಆದರೆ ಬಹಳ ಮುಖ್ಯವಾದ ಸಂಗತಿ ಅಂದ್ರೆ ಇಷ್ಟು ವರ್ಷಗಳ ಕಾಲ ಕಾಣಿಸದೇ ಇದ್ದಂತ ಸಂಜಯ್ ಸಿಂಗ್ ಕೂಡ ಇದೀಗ ದಿಢೀರ್ ಎಂದು ಪ್ರತ್ಯಕ್ಷವಾಗಿ ನ್ಯೂಸ್ ಚಾನೆಲ್ಗಳಿಗೆ ಸಂದರ್ಶನ ಕೊಡುವುದಕ್ಕೆ ಶುರು ಮಾಡಿದ್ದಾರೆ. ನನ್ನ ಚಿನ್ನು ಹಾಗೆ, ನನ್ನ ಚಿನ್ನು ಹೀಗೆ, ನನ್ನ ಚಿನ್ನು ಬ್ಯೂಟಿ ಅಂತೆಲ್ಲ ಸಂಜಯ್ ಸಿಂಗ್ ಪವಿತ್ರ ಗೌಡರನ್ನ ಬೇಜಾನ್ ಹೊಗಳುತ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಪವಿತ್ರ ಜಾಮೀನು ಮೂಲಕ ಹೊರಗೆ ಬಂದಿದ್ದು ಆಕೆಗಾಗಿ ತಮ್ಮ ಆಸ್ತಿಯನ್ನೇ ಅಡಮಾನ ಇಟ್ಟವರ ಹುಡುಕಾಟ ಶುರುವಾಗಿದೆ. ಹೌದು, ಪವಿತ್ರ ಗೌಡ ಹೊರಗೆ ಬರಬೇಕು ಅಂದ್ರೆ ಜಮೀನು ಶ್ಯೂರಿಟಿ ಕೊಡಬೇಕಿತ್ತು. ಅದನ್ನ ಮನೀಶ್ ಎಂಬುವವರು ಮಾಡಿದ್ದಾರೆ. ಇಷ್ಟು ದಿನ ಇಲ್ಲದೆ ಇದ್ದ ಹೆಸರು ಹೀಗೇಗೆ ಬಂತು ಎಂಬ ಪ್ರಶ್ನೆ ಹಲವರದ್ದಾಗಿದ್ರೆ, ಅಷ್ಟಕ್ಕೂ ಈ ಮನೀಶ್ ಯಾರು ಎಂಬ ಪ್ರಶ್ನೆ ಇನ್ನೂ ಹಲವರಲ್ಲಿ ಹುಟ್ಟಿಕೊಂಡಿದೆ. ಹೀಗೆ ಎಲ್ಲರೂ ಹುಡುಕಾಟ ಶುರು ಮಾಡಿದ್ದಾಗ ಸಿಕ್ಕ ಮಾಹಿತಿ, ಮನೀಶ್ ತಲಘಟ್ಟಪುರದವರು. ಅಲ್ಲಿನ ಆಸ್ತಿ ಪತ್ರವನ್ನೇ ಕೋರ್ಟ್ಗೆ ಅಡಮಾನ ಮಾಡಿದ್ದಾರೆ. ಇವರು ಪವಿತ್ರ ಗೌಡ ಸ್ನೇಹಿತ ಎಂಬುದು ತಿಳಿದು ಬಂದ ವಿಚಾರ. ಪವಿತ್ರ ಗೌಡಗೆ ಸ್ನೇಹಿತನೆಂದ್ರೆ ದರ್ಶನ್ಗೂ ಪರಿಚಯವಿರಬಹುದಾ ಎಂಬ ಹುಡುಕಾಟವು ಶುರುವಾಗಿದೆ. ಒಟ್ನಲ್ಲಿ ಪವಿತ್ರ ಗೌಡ ರಿಲೀಸ್ ಆದ್ಮೇಲೂ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಹಾಗೆ ದರ್ಶನ್ಗೆ ಧನ್ವೀರ್ ಹಾಗೂ ದಿನಕರ್ ಶ್ಯೂರಿಟಿ ನೀಡಿದ್ದಾರೆ.